ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕು ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತಪಟ್ಟ ಇಬ್ಬರ ಕುಟುಂಬವನ್ನ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಮೃತರ ಇಬ್ಬರು ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಹಾಗೆಯೇ ಈ ಭಾಗದ ಅಪಾಯಕಾರಿ ಸ್ಥಳದಲ್ಲಿರುವಂತಹ 17 ಕುಟುಂಬಗಳಿಗೆ ತ್ವರಿತವಾಗಿ ಪುನರ್ವಸತಿ ಕಲ್ಪಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿ ಗರ್ಭಿಣಿ ಕಾಡೆಮ್ಮೆ ಮತ್ತು ಜಿಂಕೆ ಸಾವನ್ನಪ್ಪಿದ್ದು, ಉದ್ಯಾನವನದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಡೆಮ್ಮೆ ಜಿಂಕೆ ಬಲಿ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಉದ್ಯಾನವನದ ಅಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ. ಅನಾನುಭವಿ ವೈದ್ಯರು, ಅಜ್ಞಾನಿ ಅಧಿಕಾರಿಗಳಿಂದ ಅಪರೂಪದ ಪ್ರಾಣಿಗಳು ಬಲಿಯಾಗಿವೆ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೆ ಉದ್ಯಾನವನದ ಪ್ರಾಣಿಗಳ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಾಣಿ ಪ್ರಿಯರು ಒತ್ತಾಯಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲದಲ್ಲಿ ಜಿಬಿಐಟಿ ಯೋಜನೆಯನ್ನು ವಿರೋಧಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಇಂದು ಮಹಿಳಾ ಹೋರಾಟಗಾರ್ತಿಯರು ಸಹಕಾರ ಕೊಡಲಿದ್ದಾರೆ. ಮಹಿಳೆಯರು ಕೂಡ ಜೊತೆಗೂಡಿ ಮಹಿಳಾ ಸಮಾವೇಶ ನಡೆಸೋಕೆ ನಿರ್ಧರಿಸಿದ್ದು, ಕೂಡಲೇ ಈ ಯೋಜನೆಯನ್ನು ಕೈಬಿಡಬೇಕು ಅಂತ ಒತ್ತಾಯಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಿರೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಸ್ತೆ ಬದಿ ಮಲಗಿದ್ದ ನಾಯಿಯನ್ನು ಎತ್ತೊಯ್ದು ದೌರ್ಜನ್ಯ ಎಸಗಲಾಗಿದ್ದಂತೆ ಬೆಂಗಳೂರಿನಲ್ಲಿ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ದಿತಿಪ್ರಿಯಾ ಅನ್ನೋರು ಈ ದೃಶ್ಯ ನೋಡಿದಾಗಿ ವರ್ತೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಬೆಳ್ಳಂದೂರು ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದ್ದು, ಸುಮಾರು 25 ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಸದ್ಯ ನಾಯಿ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆಯೋ ಇಲ್ವೋ ಅನ್ನೋದರ ಬಗ್ಗೆ ತನಿಖೆ ಮುಂದುವರೆಸಿದ್ದು, ವೈಜಿನಲ್ ಸ್ವ್ಯಾಬ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ರಿಪೋರ್ಟ್ ಬಂದ ಬಳಿಕ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಿದ್ದಾರೆ. ಬೆಂಗಳೂರಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ದಾವಣಗೆರೆ ಮೂಲದ 25 ವರ್ಷದ ಸುಪ್ರಿಯಾ ಅಂತ ಗುರುತಿಸಲಾಗಿದೆ. ಕಳೆದ 2 ವರ್ಷದಿಂದ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಮಿಲ್ಕ್ ಕಾಲೋನಿಯಲ್ಲಿ ಯುವತಿ ವಾಸವಾಗಿದ್ರು. MBA ವ್ಯಾಸಂಗ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಬೈಕ್ ರೈಡಿಂಗ್ ತರಬೇತಿ ಪಡಿತಾ ಇದ್ರಂತೆ. ಆದರೆ 2 ದಿನದಿಂದ ರೂಮ್ ಲಾಕ್ ಆದ ಹಿನ್ನೆಲೆ ಅನುಮಾನ ಬಂದ ಮನೆ ಮಾಲೀಕ ಬಾಗಿಲು ಓಪನ್ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ UDR ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೋಲಾರದ ಪೂಲಂಕುಟ್ಟುಪಲ್ಲಿ ಗ್ರಾಮದಲ್ಲಿ ರೈತರ ಹೊಲದಲ್ಲಿ ಬೋರ್ವೆಲ್ ಕೇಬಲ್ ಕದೀತಿದ್ದ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಕದೀಮನನ್ನ ಹಿಡಿದು ಕಂಬ ಕಟ್ಟಿ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಪೊಲೀಸರು ಕಳ್ಳನನ್ನ ಕರ್ಕೊಂಡು ಹೋಗಿದ್ರು. ಆದರೆ ದೂರು ನೀಡಲು ಗ್ರಾಮಸ್ಥರು ಠಾಣೆಗೆ ಹೋದರೆ ಕಳ್ಳನೇ ಇಲ್ಲದಿರೋದನ್ನ ಕಂಡು ಜನರು ಕಿಡಿಕಾರಿದ್ರು. ಪೊಲೀಸರ ಕರ್ತವ್ಯ ಲೋಪಕ್ಕೆ ಆಕ್ರೋಶ ಹೊರಹಾಕಿ ಪೊಲೀಸ್ ಅಧಿಕಾರಿ ವಿರುದ್ಧ ತನಿಖೆಗೆ ಒತ್ತಾಯಿಸಿದ್ದಾರೆ. ಕಲುಷಿತ ಹೆಂಡ ಕುಡಿದು 10ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡು ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಂಧ್ರಪ್ರದೇಶದ ಚೌಳೂರು ಗ್ರಾಮದ ಸುತ್ತಮುತ್ತ ಕಲುಷಿತ ಹೆಂಡವನ್ನು ಮಾರಾಟ ಮಾಡಲಾಗ್ತಾ ಇದೆ. ಇದನ್ನು ಕಾರ್ಮಿಕರು ಕುಡಿದು ಅಸ್ವಸ್ಥರಾಗಿದ್ದಾರೆ. ಚಿಂತಾಮಣಿ ನಗರದ ಕೀರ್ತಿ ಬಡಾವಣೆಯಲ್ಲಿ ಅಕ್ರಮ ಗಾಂಜಾ ಮಾರುತ್ತಿದ್ದಂತಹ ಮಹಿಳೆಯನ್ನ ಬಂಧಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಮುರಳೀಧರ್, ಸಿಪಿಐ ವಿಜಿ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿ ಶಬಾನಾ ಅನ್ನೋ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಮಹಿಳೆಯಿಂದ 2 ಕೆಜಿ 400 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಸಂಕಷ್ಟದಲ್ಲಿದ್ದ ರಾಜ್ಯದ ಮಾವು ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸಚಿವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದಿದ್ರು. ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಪ್ರತಿ ಕ್ವಿಂಟಾಲ್ಗೆ 1616 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು, ಇದರಿಂದ ಸುಮಾರು 2.5 ಲಕ್ಷ ರೈತರಿಗೆ ಅನುಕೂಲ ಆಗಲಿದೆ. ಕೋಲಾರ ತಾಲೂಕಿನ ಕೂಂತಾಂಡಹಳ್ಳಿ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ಶಾಲೆಯ ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಇದೇ ಕೊಠಡಿಯಲ್ಲಿ 13 ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಸೆಪ್ಟೆಂಬರ್ 13ರಂದೇ ವರದಿಯನ್ನು ಪ್ರಸಾರ ಮಾಡಿತ್ತು. ಆಗ ಶಾಲೆ ದುರಸ್ತಿ ಮಾಡಿಸುವ ಭರವಸೆ ನೀಡಿದ ಕೋಲಾರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಧು ಮಾಲತಿ ಡಿಡಿಪಿಐಗೆ ಪತ್ರ ಬರೆದಿದ್ದಾರೆ. ಸಮಸ್ಯೆ ಕುರಿತು ಪತ್ರ ಬರೆದು 1.5 ತಿಂಗಳಾದರೂ ದುರಸ್ತಿ ಆರಂಭ ಆಗಿಲ್ಲ. ಏನು ಅಧಿಕಾರಿಗಳಿದ್ದಾರೋ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಬೇಕು, ಈ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಆಗೋದಕ್ಕೆ ಇವರು ಅವ್ರ ಹತ್ರ ಲಂಚ ತಗೊಳ್ತಾರೇನೋ ಅನಿಸ್ತಾ ಇದೆ. ಯಾಕಂದರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಚಾವಣಿ ಎಲ್ಲ ಬಿದ್ದು ಹೋಗ್ತಾ ಇದೆ, ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಬಿದ್ದು ಇದಾಗ್ತಾ ಇದೆ. ಹೊರಗಡೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತಂದಾಗ ಹೊರಗಡೆ ಕೂರಿಸ್ಕೊಂಡಾಗ ನಾವು ಪೋಷಕರು ಏನು ಮಾಡ್ತೀವಿ, ಹೊರಗಡೆ ಕಳಿಸಲ್ಲ ಅಂತೇಳಿ ಹೇಳ್ತೀವಿ. ಈ ಥರ ಸಮಸ್ಯೆ ಇರೋದ್ರಿಂದ ಏನು ಬಿ ಒ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿರ್ಬೋದು, 1 ತಿಂಗಳಾಗಿದೆ ದೂರು ಕೊಡು. 1 ತಿಂಗಳಿಂದ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ.
ಯಾಕೆ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸತ್ತೋಗಿ ಸರ್ಕಾರಿ ಶಾಲೆಗಳಿಗೆ ಯಾರು ಮಕ್ಕಳು ಕಳಿಸಬಾರ್ದು, ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಬಿಟ್ಟು. ದಾವಣಗೆರೆ ನಗರದ ಜೀವನಾಡಿ ಕುಂದುವಾಡ ಕೆರೆ ನೀರು ಕಲುಷಿತವಾಗಿದೆ. ಕೆರೆ ನೀರಲ್ಲಿ ಸತ್ತು ಮೀನುಗಳು ದಡದಲ್ಲಿ ತೇಲಾಡ್ತಿವೆ. ಕೆರೆ ನೀರು ಕಲುಷಿತವಾಗಿದ್ದರೂ ಪಾಲಿಕೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜಲಚರಗಳ ಸಾವಿನಿಂದ ಕೆರೆ ಗಬ್ಬೆದ್ದು ನಾರ್ತಾ ಇದ್ದು ವಾಯು ವಿಹಾರಿಗಳು ಹೈರಾಣಾಗಿದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಇದೇ ಕೆರೆ ದಡದಲ್ಲಿ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾರೆ. ಕೆರೆ ನೀರಿನ ಕಲುಷಿತದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಕೂಡಲೇ ಕುಂದುವಾಡ ಕೆರೆಯ ನೀರನ್ನು ಪರೀಕ್ಷೆಗೆ ಕಳುಹಿಸುವಂತೆಯೂ ಒತ್ತಾಯಿಸಿದ್ದಾರೆ. ಕಾರ್ಮಿಕ ಸಚಿವರ ತವರು ಜಿಲ್ಲೆಯಲ್ಲೇ ಕಾರ್ಮಿಕರು ಬೀದಿಗೆ ಬಿದ್ದಂತಾಗಿದೆ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿನ ಗ್ವಾಲಾ ಕ್ಲೋಸರ್ಸ್ ಎಂಬ ಕಾರ್ಖಾನೆಯು ಏಕಾಏಕಿ ಲಾಕ್ ಆಗಿದೆ. 2014ರಲ್ಲಿ ಆರಂಭವಾಗಿದ್ದ ಗ್ವಾಲಾ ಕ್ಲೋಸರ್ಸ್ ಕಾರ್ಖಾನೆ ಮದ್ಯದ ಬಾಟಲ್ ಕ್ಯಾಪ್ ತಯಾರಿಸ್ತಾ ಇತ್ತು. ಇದನ್ನೇ ನಂಬಿಕೊಂಡು 100 ಮಂದಿ ಕಾರ್ಮಿಕರು ಜೀವನ ನಡೆಸುತ್ತಿದ್ರು. ಆದ್ರೀಗ ಯಾವುದೇ ಮಾಹಿತಿ ನೀಡದೆ 2 ತಿಂಗಳ ಸಂಬಳವೂ ಹಾಕಿ ಕಾರ್ಖಾನೆ ಬಂದ್ ಮಾಡಿದ್ದಾರೆ. ಹೀಗೆ ಬಂದ್ ಮಾಡಿದ್ರೆ ನಾವೆಲ್ಲಿಗೆ ಹೋಗಬೇಕು? ಕೂಡಲೇ ಕಾರ್ಖಾನೆ ಓಪನ್ ಮಾಡಿ ನಮ್ಮನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಪರಿಶೀಲಿಸಿ ಕ್ರಮ ಕೈಗೊಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ರು. ಮೋಂಥಾ ಚಂಡಮಾರುತ ಬಿಸಿ ಕರಾವಳಿಯ ರೈತರಿಗೂ ತಟ್ಟಿದೆ. ಈ ಬಾರಿ ಸತತವಾಗಿ ಸುರಿದ ಅಬ್ಬರದ ಮಳೆಯ ನಡುವೆಯೂ ಭತ್ತದ ಬೆಳೆಯನ್ನ ಮುಗಿಸಿದ ರೈತರು 2ನೇ ಬೆಳೆಯಾಗಿ ತರಕಾರಿ ಧಾನ್ಯ ಬೆಳೆಯನ್ನ ಬೆಳೆದಿದ್ರು. ಅದರಲ್ಲೂ ಕಾಪು ತಾಲೂಕಿನ ಮಟ್ಟು ಗ್ರಾಮದ 100 ರೈತರು ಮಟ್ಟುಗುಳ್ಳ ವಿಶಿಷ್ಟ ತಳಿಯ ಬದನೆ ಬೆಳೆಯನ್ನ ಬೆಳೆಸ್ತಾರೆ. ಜಿಯೋಗ್ರಫಿಕಲ್ ಮಾನ್ಯತೆ ಪಡೆದ ಮಟ್ಟು ಬದನೆಗೆ ಉತ್ತಮ ಮಾರುಕಟ್ಟೆ ಕೂಡ ಇದೆ. ಆದರೆ ಬದನೆ ಗಿಡಗಳು ಬೆಳೆದು ಹೂ ಬಿಟ್ಟು ಫಸಲು ಬರುವ ಕಾಲಕ್ಕೆ ಮೋಂಥಾ ಚಂಡಮಾರುತ ಅಪ್ಪಳಿಸಿದೆ. ಇದರಿಂದ ಗಿಡಗಳು ನೆಲಕಚ್ಚಿವೆ, ಬೇರುಗಳು ಕೊಳೆತು ಮಟ್ಟುಗುಳ್ಳ ಬೆಳೆ ಸಂಪೂರ್ಣ ನಾಶ ಆಗಿದೆ. ಬೆಂಗಳೂರಿನಲ್ಲಿ ಕಸ ಸುರಿಯೋ ಹಬ್ಬ ಕಂಟಿನ್ಯೂ ಆಗಿದೆ. ಜಿಬಿಎ ಕಸ ಸುರಿಯೋ ಹಬ್ಬಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ಮನೆಗೆ ಕಸ ಗಿಫ್ಟ್ ಅನ್ನು ವಾಪಸ್ ನೀಡಲಾಗುತ್ತೆ. ಚಾಮರಾಜಪೇಟೆಯ ಶಿರ್ಸಿ ಸರ್ಕಲ್ ಬಳಿಯ ಕಸದ ರಾಶಿ ಇದೆ. ಇಲ್ಲಿ ನಿತ್ಯ 2 ಬಾರಿ ವಿಲೇವಾರಿ ಮಾಡಿದ್ರು ಮತ್ತೆ ರಾಶಿ ಕಸ ಬೆಳೀತಾನೆ ಇರುತ್ತೆ. ನಿತ್ಯ ಕಸ ಎಸಿತಾರೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಜಿಬಿಎ ಕಡೆಯಿಂದ ಕಠಿಣ ಕ್ರಮ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತವರು, ನಾನೇ ಕಸ ಹಾಕೋರ ಮನೆಗೆ ಮನೆ ಮುಂದೆ ಕಸ ಹಾಕಿ ಅಂತ ಹೇಳಿದ್ದೇನೆ. ವಾಹನಗಳಲ್ಲಿ ಕೂಡ ಬಂದು ಕಸ ಎಸೆತಿದ್ದಾರೆ. ಡಬ್ಬ ಇಟ್ಕೊಂಡಿದ್ದೀರಿ, ನಮ್ಮ ವಾಹನ ಬರ್ತಾವೆ, ಅಲ್ಲಿ ಕಸ ಹಾಕಿ ಅದನ್ನ ಬಿಟ್ಟು ರಸ್ತೆಗಳಲ್ಲಿ ಕಸ ಎಸೆಯೋದು ಸರಿಯಲ್ಲ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲೂ ಕಸ ಅಭಿಯಾನ ಶುರುವಾಗಿದೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯುವವರಿಗೆ ನಗರಸಭೆ ಸಿಬ್ಬಂದಿ ದಂಡ ಹಾಕ್ತಿದ್ದಾರೆ. ಬಿಬಿ ರಸ್ತೆಯಲ್ಲಿರುವ ಅಂಗಡಿಯವರು ಕಸವನ್ನ ರಸ್ತೆಗೆ ಬಿಸಾಡಿದ್ರು. ಆ ಕಸವನ್ನ ಮತ್ತೆ ತಂದು ಅಂಗಡಿ ಮುಂದೆನೆ ನಗರಸಭೆ ಸಿಬ್ಬಂದಿ ಸುರಿದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿನಿತ್ಯ ವಾಹನ ಬರುತ್ತೆ, ಅದರಲ್ಲಿ ಹಾಕಿ ಅಂತ ಅಂಗಡಿ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಡೆಡ್ಲಿ ಆಕ್ಸಿಡೆಂಟ್ ಒಂದು ನಡೆದು ಹೋಗಿದೆ. ರಿಚ್ಮಂಡ್ ಸರ್ಕಲ್ನಲ್ಲಿ ಭೀಕರ ಅಪಘಾತ ಆಗಿರುವಂತದ್ದು. ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗೆ ಆಂಬ್ಯುಲೆನ್ಸ್ ಬಂದು ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ನಲ್ಲಿ ದಂಪತಿ ಹೋಗ್ತಾ ಇರ್ತಾರೆ, ಅದರ ಜೊತೆಗೆ 3 ಬೈಕ್ಗಳಿಗೆ ಆಂಬ್ಯುಲೆನ್ಸ್ ಏಕಾಏಕಿ ಬಂದು ಗುದ್ದಿದೆ. ಬೈಕ್ ಸಮೇತ 50 ಮೀಟರ್ ಎಳ್ಕೊಂಡು ಹೋಗಿದೆ ಆಂಬ್ಯುಲೆನ್ಸ್. ಇಸ್ಮಾಯಿಲ್ ಮತ್ತು ಸಮೀನಾ ಬಾನು ಸಾವನ್ನಪ್ಪಿದ್ದಾರೆ. ಒಂದು ಬೈಕ್ನಲ್ಲಿ ದಂಪತಿ ಹೋಗ್ತಾ ಇರ್ತಾರೆ, ಇನ್ನೆರಡು ಬೈಕ್, ಒಟ್ಟು 3 ಬೈಕ್ ಆಂಬ್ಯುಲೆನ್ಸ್ ಸಡನ್ ಆಗಿ ಬಂದು ಡಿಕ್ಕಿ ಹೊಡೆದಿದೆ. ಯಾರು ಇಲ್ಲದಿದ್ರೂ ಕೂಡ ಸೈರನ್ ಹಾಕೊಂಡು ಆಂಬ್ಯುಲೆನ್ಸ್ನವರು ಬರ್ತಾರೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಏರಿಯಾದಲ್ಲಿ ಇದು 2ನೇ ಅಪಘಾತ ಅಂತ ಕಿಡಿಕಾರ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರು. ಅಂದ್ರೆ ಪ್ರಮುಖವಾಗಿ 2 ಆಂಬ್ಯುಲೆನ್ಸ್ನ ಅಪಘಾತ ಇಲ್ಲ ಆಗಿದೆ. ಅಂದ್ರೆ ಖಾಲಿ ರೋಡ್ ಇರುತ್ತೆ, ಸೈರನ್ ಹಾಕೊಂಡು ಬರ್ತಾರೆ, ವೆಹಿಕಲ್ ಕೂಡ ಪೇಷಂಟ್ಸ್ಗಳು ಇರೋದಿಲ್ಲ. ಇವರಿಂದ ಮತ್ತು 2 ಪ್ರಾಣ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ರಿಚ್ಮಂಡ್ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳು ಏನ್ ಮಾಡ್ತಾರೆ ಗೊತ್ತಾ, ಸಿಗ್ನಲ್ ಹಾಕಿದ್ರೂ ಕೂಡ ಸೈರನ್ ಅನ್ನ ಹಾಕೊಂಡು ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಆ ರೋಡಲ್ಲಿ ಸೀದಾ ಹೋಗ್ಬಿಡ್ತಾರೆ. ಅದು ಬೈಕ್ ಸವಾರಿಗೂ ಕೂಡ ಕೆಲವೊಂದ್ಸತಿ ಗೊತ್ತಾಗೋದಿಲ್ಲ, ಅವಘಡ ಆಗಿದೆ. ಇದು Cloud9 ಹಾಸ್ಪಿಟಲ್ ಇದು.
ಇದು Cloud9 ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಸದ್ಯಕ್ಕೆ ಎಷ್ಟೊತ್ತಿಗಾಯ್ತು ಈ ಅವಘಡ? ಅದರ ಜೊತೆಗೆ ಆಂಬ್ಯುಲೆನ್ಸ್ ನಲ್ಲಿ ಪೇಷಂಟ್ಸ್ಗಳು ಯಾರಾದ್ರೂ ಇದ್ರ ಹೇಗೆ ಅಂತ? ಧನುಶ್ರೀ, ಒಂದು ಘಟನೆ ನಡೆದಿರುವಂತಹದ್ದು ರಾತ್ರಿ ಸುಮಾರು 12 ಗಂಟೆ ವೇಳೆಯಲ್ಲಿ ರಿಚ್ಮಂಡ್ ಸರ್ಕಲ್ ಕಡೆಯಿಂದ ವೇಗವಾಗಿ ಬಂದಂತಹ ಒಂದು ಆಂಬ್ಯುಲೆನ್ಸ್ ರೆಡ್ ಸಿಗ್ನಲ್ ಬಿದ್ದರೂ ಕೂಡ ಅಷ್ಟೇ ಆ ಒಂದು ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡುತ್ತೆ. ಬೈಕ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ಬೈಕ್ ನ ಪಕ್ಕದಲ್ಲಿ ಮತ್ತೊಂದು ಬೈಕ್ ಕೂಡ ಇರುತ್ತೆ. ಕೆಲವೊಂದು ಕಡೆ ಆಂಬ್ಯುಲೆನ್ಸ್ ನ ಚಾಲಕ ಕಂಟ್ರೋಲ್ ತಪ್ಪಿದಂತಹ ಪರಿಣಾಮವಾಗಿ 2 ಬೈಕ್ಗಳು ಕೂಡ ಡಿಕ್ಕಿ ಹೊಡೆದು ಅಲ್ಲೇ ಇದ್ದಂತ ಪೊಲೀಸ್ ಚೌಕಿಗೆ ಹೋಗಿ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ದಂಪತಿ ಇಬ್ಬರು ಕೂಡ ಅಷ್ಟೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ನುಳಿದಂತ ಇಬ್ರು ಕೂಡ ಅಷ್ಟೇ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಕೂಡಲೇ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಂತ ಕಳಿಸ್ತಾರೆ. ಇನ್ನು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಯಾವುದೇ ರೀತಿಯಾದಂತಹ ರೋಗಿಗಳು ಕೂಡ ಇರಲಿಲ್ಲ. ಆದ್ರೂ ಕೂಡ ಇವರು ಸೈರನ್ ಅನ್ನ ಹಾಕೊಂಡು ಅತಿ ವೇಗವಾಗಿ ಬರ್ತಾ ಇರುವಂತದ್ದು ಕೂಡ ಗೊತ್ತಾಗುತ್ತೆ. ಈ ಕಾರಣಕ್ಕೋಸ್ಕರ ಅಲ್ಲಿದ್ದಂತ ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ರೊಚ್ಚಿಗೆ ಹೇಳ್ತಾರೆ. ಆಂಬ್ಯುಲೆನ್ಸ್ ಅನ್ನ ಉರುಳಿಸಿ ಆಕ್ರೋಶವನ್ನ ಹೊರಹಾಕ್ತಾರೆ. ಯಾಕಂದ್ರೆ ಆ ಒಂದು ಪ್ಲೇಸ್ ಏನಿತ್ತು ಘಟನೆ ಆದಂತಹ ಸ್ಥಳ, ಆ ಒಂದು ಸ್ಥಳದಲ್ಲಿ ಇದು 2ನೇ ಬಾರಿ ನಡೀತಿರುವಂತ ಒಂದು ಆಂಬ್ಯುಲೆನ್ಸ್ ನ ಅಪಘಾತ. 2 ಬಾರಿಯೂ ಕೂಡ ಅಷ್ಟೇ ಯಾವುದೇ ಪೇಷಂಟ್ ಗಳು ಇಲ್ದಿದ್ರು ಕೂಡ ಇವರು ಸೈರನ್ ಗಳನ್ನ ಹಾಕೊಡ್ತಾರೆ, ಅತಿ ವೇಗವಾಗಿ ಬರ್ತಾರೆ. ವೇಗವಾಗಿ ಬರೋದ್ರಿಂದ ಈ ರೀತಿಯಾದ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಅಷ್ಟೇ ಹೊರಹಾಕ್ತಾರೆ. ಇನ್ನು ಯಾವಾಗ ಇವರು ಆಂಬ್ಯುಲೆನ್ಸ್ ಅನ್ನ ಉರುಳಿಸಿ ಆಕ್ರೋಶವನ್ನ ವ್ಯಕ್ತ ಮಾಡ್ಕೊಂಡು ಅದನ್ನ ಒಡೆಯುವಂತ ಒಂದು ಕೆಲಸಕ್ಕೆ ಅಲ್ಲಿನ ಸ್ಥಳೀಯರು ಮುಂದೆ ಆಗ್ತಾರೋ, ಇಮಿಡಿಯೇಟ್ಲಿ ಪೊಲೀಸರು ಕೂಡ ಅಷ್ಟೀಗ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಘಟನಾ ಸ್ಥಳಕ್ಕೆ ಹೋಗಿದ್ದು ಅಲ್ಲಿದ್ದಂತಹ ಸ್ಥಳೀಯರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರೆ. ಅದಾದಂತಹ ಬಳಿಕ 2 ಮೃತದೇಹಗಳನ್ನು ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು. ಸದ್ಯಕ್ಕೆ ಗಾಯಗೊಂಡಿದ್ದಂತ ಇಬ್ಬರನ್ನು ಕೂಡ ಅಷ್ಟೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಇನ್ನು ಮೃತರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಬ್ರು ಕೂಡ ಅಷ್ಟೇ ಸಮೀರಾ ಬಾನು ಅನ್ನುವಂಥದ್ದು ಕೂಡ ಈಗಾಗಲೇ ಮೃತಪಟ್ಟಂತ ಮಹಿಳೆ ಹೆಸರು ಗೊತ್ತಾಗಿದೆ. ಜೊತೆಗೆ ಆಕೆಯ ಪತಿ ಕೂಡ ಈಗಾಗಲೇ ಸಾವನ್ನಪ್ಪಿರುವಂತ ವಿಚಾರ ಗೊತ್ತಾಗಿದೆ. ಜೊತೆಗೆ ಅವರು ರಾತ್ರಿ 12 ಗಂಟೆ ವೇಳೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಕಲೆಕ್ಟ್ ಮಾಡ್ತಾ ಇರೋದು. ಜೊತೆಗೆ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ರೆ. ಮತ್ತೊಂದು ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಮಾಹಿತಿ ಇದ್ದು ಆತನನ್ನು ಕೂಡ ವಿಚಾರಣೆಗೊಳಪಡಿಸ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಆತ ಕುಡಿದು ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣಕರ್ತನಾದ್ನ ಅಥವಾ ಬೇರೆ ಇನ್ನೇನಾದ್ರೂ ಟೆಕ್ನಿಕಲ್ ರೀಸನ್ಸ್ ಇತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮುಂದುವರೆಸಿರುವ. ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಡೀಟೇಲ್ಸ್